ಪುಟ್ಟ. ಅಮ್ಮ, ನನ್ಗೂ ಹಚ್ಚೆ ಹಾಕ್ತೀರಾ? ಅದಕ್ಕೇನಂತವ, ಕೂತ್ಕೋ. ಏನಂತ ಹಚ್ಚೆ ಹಾಕ್ಲಿ? ಗೊತ್ತಿಲ್ಲ. ಆ ಹುಡುಗಿ ಹಚ್ಚೆ ಹಾಕಿಸ್ಕೋತಿರೋದ್ ನೋಡಿ ನನಗೂ ಹಾಕಿಸ್ಕೋಬೇಕನ್ನಿಸ್ತು. ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಹಾ, ನನ್ ಕಣ್ಣಲ್ಲಿ ಏನ್ ಕಾಣಿಸ್ತಿದ್ಯೋ ಅದನ್ನೇ ಹಚ್ಚೆ ಹಾಕಿ. ಕಣ್ಣಲ್ಲಿ ಕಾಣಿಸಿದ ಹಚ್ಚೆ ಹಾಕ್ಬೇಕಾ? ನಿನ್ ಕಣ್ ತುಂಬಾ ಪ್ರೀತಿ ಐತೆ. ಇದುವರೆಗೂ ಎಲ್ಲರೂ ಸತ್ಯನ ಕಣ್ಣಲ್ಲಿ ರೋಷ ಇದೆ, ಕಿಡಿ ಇದೆ, ಕೋಪ ಇದೆ ಅಂತಷ್ಟೇ ಹೇಳಿದ್ರು. ಆದ್ರೆ ಮೊದಲನೇ ಸರಿ ಇಂಥ ಮಾತು ಕೇಳೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಬ್ರೋ, ನೀನ್ ಅವತ್ತೇನ್ ಹೇಳ್ದೆ? ನನ್ನ ಜೀವನದಲ್ಲಿ ಪ್ರೀತಿ ಮತ್ತೆ ಸ್ವಾಭಿಮಾನ ಅನ್ನೋ ಪರೀಕ್ಷೆ ಇದೆ ಅಂತ. ಆದ್ರೆ ಇವಾಗ ನೋಡು, ನನ್ನ ಜೀವನನೇ ಒಂದು ಪರೀಕ್ಷೆ ಆಗೋಗಿದೆ. ನನ್ನ ಪ್ರೀತಿ ಸ್ವಾಭಿಮಾನಕ್ಕಿಂತ ನಮ್ಮ ಅಪ್ಪನೇ ದೊಡ್ಡದಾಗಿ ಕಾಣಿಸ್ತಾ ಇದ್ದಾರೆ. ಸಾರಿ ಬ್ರೋ, ನಿನ್ ಪ್ರೀತಿ ವಿಷಯನ ಸತ್ಯನ ಹತ್ರ ನೀನೇ ಹೇಳ್ಕೋಬೇಕಾಗಿತ್ತು. ಆದ್ರೆ ಪರಿಸ್ಥಿತಿ ಹಾಗೆ ಕಾಣಿಸ್ಲಿಲ್ಲ. ಹಾಗಂತ ನಿಜವಾದ ಪ್ರೀತಿನ ಸಾಯೋಕ್ ನಾನ್ ಬಿಡಲ್ಲ. ನಿನ್ ಪ್ರೀತಿ ವಿಷಯನ ಸತ್ಯನ ಹತ್ರ ನಾನು ಹೇಳ್ತೀನಿ. ಒಟ್ನಲ್ಲಿ ನಿನ್ ಪ್ರೀತಿ ಗೆಲ್ಬೇಕು ಬ್ರೋ. ಏನವ ಯೋಚನೆ ಮಾಡ್ತಿದ್ಯಾ? ಕಣ್ಣಲ್ಲಿ ಪ್ರೀತಿ ತುಂಬ್ಕೊಂಡಿದ್ಯಾ ಅಂದ್ಮೇಲೆ ಮನ್ಸಲ್ಲಿರೋ ಹೆಸರು ಹೇಳ್ಬಿಡು, ಅದನ್ನೇ ಹಚ್ಚೆ ಹಾಕ್ತೀನಿ. ನಾನು ಒಂದ್ ಮಾತು ಅವ್ರ ಹತ್ರನೇ ಕೇಳ್ಬಿಟ್ಟು ಹೇಳ್ತೀನಿ. ಹಚ್ಚೆ ಹಾಕಿಸ್ಕೊಳಕ್ಕೂ ಒಪ್ಪಿಗೆ ಬೇಕಾ? ಹಾ. ಯಾಕೆ ಮನ್ಸಾಗಿರೋ ಪ್ರೀತಿನ ಅವ್ರ ತವ ಇನ್ನ ಹೇಳಿಲ್ವಾ? ಈ ನೆಪದಲ್ಲಾದ್ರೂ ನನ್ ಮನ್ಸಲ್ಲಿರೋ ಹೆಸರು ಅವಂದೇ ಅಂತ ಹೇಳ್ಬಿಡ್ತೀನಿ. ಓ ಕೇಳ್ಕ. ಇವ್ನ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ನಾನು ಅಮೂಲ್ ಬೇಬಿ ಹತ್ರ ಮಾತಾಡ್ಬೇಕು ಅಂದ್ಕೊಂಡಾಗೆಲ್ಲ ಇವ್ನು ಅಡ್ಡ ಬರ್ತಾನೆ. ಛೇ,
ಇವತ್ತೇ ಹೀಗಾಗ್ಬೇಕಾ? ಸತ್ಯ ಯಾಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ನಾನು ನಿಮ್ಮ ಪ್ರೀತಿಲಿ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕಾರ್ತಿಕ್ ಮನ್ಸಲ್ಲಿರೋ ಪ್ರೀತಿನ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ವೈ ಯು ನಾಟ್ ಆನ್ಸರಿಂಗ್ ಕಾಲ್? ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತೆ. ನಿಜವಾದ ಪ್ರೀತಿ ಹೇಳ್ಕೊಳ್ಳೋದಕ್ಕೂ 108 ವಿಘ್ನ. ಒಂದೇ ಒಂದು ನಿಮಿಷ, ನಾನ್ ಮತ್ತೆ ಫೋನ್ ಮಾಡ್ಬಿಡ್ತೀನಿ. ಮಾಡವ ಮಾಡು. ನೀನು ದಿವ್ಯನ್ನ ಇಷ್ಟಪಟ್ಟೆ ಅನ್ನೋ ಒಂದು ಕಾರಣಕ್ಕೆ ನಾವು ಮನೆಯವರೆಲ್ಲ ನಿನ್ನ ಇಷ್ಟದ ಪ್ರಕಾರ ತಲೆ ಆಡಿಸಿದ್ವಿ. ದಿವ್ಯನ ಜೊತೆಯಲ್ಲಿ ನಿಶ್ಚಿತಾರ್ಥನೂ ಮಾಡಿದ್ವಿ. ಕಾರ್ತಿಕ್, ಈ ಮದುವೆ ಬಗ್ಗೆ ನಾವು ಮುಂದುವರಿಯಬಹುದು ಅಲ್ವಾ? ನೋಡ್ ಕಾರ್ತಿಕ್, ಈಗ ನಿನ್ನ ಹತ್ರ 2 ಆಪ್ಷನ್ಸ್ ಇದೆ. ಒಂದು ಸತ್ಯ, ಇನ್ನೊಂದು ದಿವ್ಯ. ಆದ್ರೆ ನಿನ್ ಬಾಯಲ್ಲಿ ಬರೋ ಹೆಸರು ಸತ್ಯ. ಅದೇ ನಿನ್ ಪ್ರೀತಿ. ಇಲ್ಲ, ಕಾರ್ತಿಕ್ ಮನಸ್ಸಿನಲ್ಲಿ ಬೇರೆ ಏನೋ ಇಟ್ಕೊಂಡು ಮನೆಯವ್ರಿಗೋಸ್ಕರ ಮತ್ತೇನೋ ನಿರ್ಧಾರ ತಗೋತಾ ಇದ್ದಾನೆ. ಅವನ ಮತ್ತು ದಿವ್ಯನ ಮಧ್ಯೆ ಎಲ್ಲ ಸರಿ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಹಾಗಾದ್ರೆ ಅವನ ಮನಸ್ಸಲ್ಲಿ ದಿವ್ಯನ್ಗೆ ಪ್ರೀತಿ ಇಲ್ವಾ? ಅಥವಾ ಅವನ ಮನಸ್ಸಲ್ಲಿ ಬೇರೆ ಇನ್ಯಾರೋ ಇರಬಹುದಾ? ಬೇರೆ ಯಾರೋ ಇದ್ದಾರೆ ಅಂದ್ರೆ ಆ ಹುಡುಗಿ ಯಾರಾಗಿರ್ಬೋದು? ಅವನು ಬೇರೆ ಇನ್ಯಾರನ್ನ ಹಚ್ಕೊಂಡಿರ್ಬಹುದು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ತಿದ್ಯಾ? ಸೀರೆ ಹೋಗ್ತಾ ಇದೆ ಊರ್ಮಿಳಾ.
ಎಲ್ಲಿದೆ ನಿನ್ ಗಮನ? ನೋಡಲ್ಲಿ, ಏನು ಯೋಚನೆ ಮಾಡ್ತಿದ್ಯಾ? ಕಾರ್ತಿಕ್ ಸತ್ಯ ಬಗ್ಗೆ. ಸತ್ಯನಾ? ಊರ್ಬೇಡ, ನೀನಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ? ಅಕ್ಕ, ಅದು ಅಕ್ಕ ಏನಿಲ್ಲ ಅಕ್ಕ. ಮೊನ್ನೆ ಕಾರ್ತಿಕ್ ಬಂದು ಅವ್ರ ಅಪ್ಪನ ಚಿಕ್ಕಪ್ಪನ ಎಷ್ಟು ಚೆನ್ನಾಗಿ ಸಾರಿ ಕೇಳಿದ್ನಲ್ಲ, ಅವೆಲ್ಲ ಸತ್ಯನ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಕ್ಕ. ಅಯ್ಯೋ, ನಿನ್ನ ಯೋಚನೆಗೆ ನೋಡಿಲಿ ಎಲ್ಲ ಒಗ್ಗರಣೆ ಹಾಳಾಗಿ ಹೋಯ್ತು. ಬೇರೆ ಪಾತ್ರೆ ಇಡು. ಏನ್ ಅಡಿಗೆ ಮಾಡ್ತಿರೋ ಏನೋ. ಸೋಮ, ನಿಮ್ ಚಿಕ್ಕಮ್ಮನವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡು. ಒಗ್ಗರಣೆ ಸೀದೋಯ್ತು ಅಂತ ಯೋಚನೆ ಮಾಡ್ತಿದ್ಯಲ್ಲ ಅಕ್ಕ. ಇಲ್ಲಿ ನಿನ್ನ ಮಗನ ಜೀವನ ಹಾಳಾಗ್ತಾ ಇದೆ, ಅದ್ ನಿನಗೆ ಅರ್ಥ ಆಗ್ತಿಲ್ವಾ? ನಿಮ್ಗೆ ಇಂಗ್ಲಿಷ್ ಬರುತ್ತಾ? ಅಯ್ಯ, ಅವೆಲ್ಲ ಬರಕಿಲ್ಲ ಕಣವ. ಆದ್ರೆ ಅಚ್ಚೆ ಹಾಕಿ ಹಾಕಿ ಯಾವ ಭಾಷೆ ಯಾವ ಅಕ್ಷರ ಅಂತ ಗೊತ್ತಾಯ್ತದೆ. ಕೆಲ್ಸ ಮಾಡ್ತಾಗ ನೀನ್ ಇಲ್ಲಿ ಬರ್ದ್ ತೋರ್ಸು, ನಾನು ಅದ್ ನೋಡ್ಕೊಂಡು ನಿಂಗೆ ಅಚ್ಚೆ ಹಾಕ್ತೀನಿ. ಏನವ ಇದ್ರ ಅರ್ಥ? ಎಸ್ ಅಂದ್ರೆ ಸತ್ಯ, ಅಂದ್ರೆ ನಾನು. ಕೆ ಅಂದ್ರೆ ಕಾರ್ತಿಕ. ಲಿಪ್ಸ್ಟಿಕ್ ಒಳಗಿನ ಲಿಪ್ಪಿನ ಒಳಗೆ ಸ್ಮೈಲ್ ಬಂತಲ್ಲೋ, ನಿದ್ದೆ ಹೋಯ್ತಲ್ಲೋ. ರೆಪ್ಪೆಯ ಒಳಗಿನ ಐಬಾಲ್ ನಿಂದ ಸಿಗ್ನಲ್ ಸಿಕ್ತಲ್ಲೋ, ಜಸ್ಟ್ ಸ್ಯಾಂಪಲ್ಲೋ. ನಾನು ಹೇಳಿದ್ ನಿಜ ತಾನೇ? ಇಲ್ಲ ಇಲ್ಲ, ಕೆ ಅಂದ್ರೆ ಕೃಷ್ಣ ಅಂತ ನಮ್ಮ ಅಪ್ಪನ ಹೆಸರು. ಹಂಗೆ ಹಂಗೆ ಹೆಣ್ಣು ಮಕ್ಕಳಿಗೆ ಹತ್ರ ಆಗೋದು ಜನ್ಮ ಕೊಟ್ಟಪ್ಪ, ಇಲ್ಲಾಂದ್ರೆ ಜೀವನದಾಗ ಜೊತೆಗೆ ಬರೋನು. ಆಯ್ತಾಯ್ತು, ಕೊಡ ಕೈ, ಇಡೀ ಕೈ ಒಳ್ಳೇದಾಗ್ಲಿ. ಅಪ್ಪ ಮಾದೇವ, ಹೊಸ ಅಚ್ಚೆ ಹಾಕ್ತಿದ್ದೀನಪ್ಪ. ಆದ್ರೆ ಯಾರ ಹೆಸರನ್ನ ಅಚ್ಚೆ ಹಾಕಿಸ್ಕೊತಿದ್ಯೋ ಅವ್ರನ್ನ ಮನಸ್ನಾಗ ನೆನೆಸ್ಕೊಂಡ್ರೆ ಒಂಚೂರು ನೋವು ಗೊತ್ತಾಗಕ್ಕಿಲ್ಲ. ಅಂದಾವರೆ ಮುಂದಾವರೆ
ಮಮತೆ ತಾವರಿ ಪುಷ್ಪ. ನೆರಳು ಸೇರಿ ನೆರಳಿಗೆ ಉಸಿರು ಬಂತು ಉಸಿರಿಗೆ ಮನದೊಳಗೆ ಮೆರವಣಿಗೆ ಬಿಡುವನು ಕೊಡದೆ ಸಾಗಿದೆ ಬೆಳವಣಿಗೆ ಹೊಸ ಬರವಣಿಗೆ ಹಣಿಗಲೀಗ ಮೂಡಿದೆ. ಹೇಳದೆ ಕೇಳದೆ ಜೀವವು ಜಾರಿದೆ ನಿನ್ನ ಹೆಜ್ಜೆ ಈಗೀಗ ಏನೋ ತೆರಿಕೆ ಮನ್ಸಲ್ಲಾದ್ರೂ ನನ್ನ ಹುಡುಗನ್ ನೆನಪಿಸ್ಕೊಳ್ಳೋಣ ಅಂದ್ರೆ ಇವನು ಅದಕ್ಕೂ ಬಿಡಲ್ಲ. ಯಾಕೋ ತುಂಬಾ ಕಿರಿಕ್ ಮಾಡ್ತಿದ್ದಾನೆ. ಸದ್ಯಕ್ಕೆ ಇವನನ್ನ ಕಂಟ್ರೋಲಲ್ಲಿ ಇಡೋದೇ ಒಳ್ಳೇದು. ಬ್ಲಾಕ್ ಮಾಡ್ಬಿಡೋಣ. ಒಂದ್ ನಿಮಿಷ. ಸರ್ ನೀವೇನ್ ಟೆನ್ಷನ್ ತಗೊಂಬಿಡಿ, ಎಲ್ಲ ಲಿಸ್ಟ್ ಕೊಟ್ಟಿದ್ದೀರಲ್ವಾ, ಎಲ್ಲ ಪಾರ್ಟ್ಸ್ ತರದೆ ನಾಳೆ ಹೊತ್ತಿ ರೆಡಿ ಮಾಡೋದೆ. ಸೈಕೋ ಯಾಕೆ? ಹಲೋ ಹೇಳಿ ಸರ್. ಹಲೋ ಕಾಕ್ರೋಚ್, ನಾನು ರಾಹುಲ್ ಮಾತಾಡ್ತಿರೋದು. ಹಾ ಹೇಳಿ ಹೇಳಿ. ಸತ್ಯ ಅಲ್ಲಿ ಅವಳ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಕಾಲ್ ಮಾಡಿದೆ, ಕನೆಕ್ಟ್ ಆಗ್ತಾ ಇಲ್ಲ. ಅಯ್ಯೋ ನಾನು ಇನ್ನೂ ಗ್ಯಾರೇಜ್ ಹತ್ರ ಹೋಗಿಲ್ಲ. ಗ್ಯಾರೇಜ್ ಹತ್ರ ಹೋದ್ಮೇಲೆ ಒಂದು ಫೋನ್ ಮಾಡ್ಲಾ? ಸರಿ ಸರಿ, ಸ್ವಲ್ಪ ಬೇಗ ಕಾಲ್ ಮಾಡಿ. ನಾನು ವೇಟ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಅರ್ಜೆಂಟ್ ಇದೆ. ಹಾ ಸರಿ, ಥ್ಯಾಂಕ್ ಯು. ಸರ್ ನಿಮ್ಗೆ ಹೇಳಿದಾರಲ್ಲ, ಅರ್ಥ ಆಯ್ತಲ್ವಾ? ಟೆನ್ಷನ್ ತಗೊಂಬಿಡಿ, ಬೆಳಗ್ಗೆ ಹೊತ್ತಿ ನಿಮ್ ಗಾಡಿ ರೆಡಿ ಇರುತ್ತೆ, ಹೋಗ್ ಬನ್ನಿ. बदकामि सुभगे त्वं